ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಸ್ಟೂಡೆಂಟ್ಸ್ ಎಲ್ಲರೂ ನೀವು ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊಳ್ತೀನಿ. ಈಗ ಫಸ್ಟ್ ಯೂನಿಟ್ ಟೆಸ್ಟಲ್ಲಿ ಆಲ್ರೆಡಿ ನೀವು 3 ಚಾಪ್ಟರ್ಸ್ನ ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದೀರಾ. ಈಗ 4th ಚಾಪ್ಟರು ಮತ್ತು 5th ಚಾಪ್ಟರು ಆಲ್ಮೋಸ್ಟ್ 4 ಚಾಪ್ಟರು ಒಂದೊಂದು ಡಿಸ್ಟಿಕಲ್ಲಿ ಕವರ್ ಆಗಿಬಿಟ್ಟಿತ್ತು ಫಸ್ಟ್ ಯೂನಿಟ್ ಟೆಸ್ಟಲ್ಲೇ. ಬಟ್ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಈಗ ನಿಮಗೆ ಬರ್ತಾ ಇರೋದು ಅಂದರೆ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಧಾರವಾಡ ಡಿಸ್ಟ್ರಿಕಲ್ಲಿ ನೋಡಿದಾಗ ಇಂಟರ್ಪೊಲೇಷನ್, ಎಕ್ಸ್ಟ್ರಾಪೊಲೇಷನು ಮತ್ತು ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ನು ಕವರ್ ಆಗುತ್ತೆ. ಈಗ ನನಗೊಂದು ಇಲ್ಲಿ ಕ್ವಶನ್ ಪೇಪರ್ ಸಿಕ್ಕಿರೋದು, ದಟ್ ಈಸ್ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಫಾರ್ ಅಕ್ಟೋಬರ್ 2023. 23 ಕ್ವಶನ್ ಪೇಪರಲ್ಲಿ ಇದು ನಾನು ನಿಮ್ಗೆ ಜಸ್ಟ್ ಹಂಗಂದರೆ ಹೆಂಗೆ ಪ್ಯಾಟರ್ನ್ ಇರುತ್ತೆ, ಏನು ಐಡಿಯಾ ಅಂತ ಕ್ವಶನ್ ಪೇಪರ್ನ ತೋರಿಸ್ತಾ ಇದ್ದೀನಿ ಇವಾಗ. ನೋಡಿ ಇಲ್ಲಿ ಫಸ್ಟ್ ಇಟ್ ಈಸ್ 80 ಮಾರ್ಕ್ಸ್ ಕ್ವಶನ್ ಪೇಪರ್. ಓಕೆ, ಸೆಕ್ಷನ್ ಎ. ಈಗ ಇನ್ಸ್ಟ್ರಕ್ಷನ್ ಅಂತೂ ನಿಮಗೆ ಫಸ್ಟಲ್ಲೇ ನೀವು ಏನೇನಿದೆ ಅಂತ ಗೊತ್ತಿದೆ ಫಸ್ಟ್ ಯೂನಿಟ್ ಟೆಸ್ಟಲ್ಲೇ. ಸೆಕ್ಷನ್ ಎಲ್ಲಿ ಅಲ್ಲಿ ಮಾತ್ರ ನಿಮ್ಗೆ 3 ಅಷ್ಟೇ ಸಾಲ್ವ್ ಮಾಡಿದ್ರಿ, ಬಟ್ ಇಲ್ಲಿ 5 ಬರ್ತಾ ಹೋಗುತ್ತೆ. ಇಲ್ಲಿ ಟೋಟಲ್ 80 ಮಾರ್ಕ್ಸ್ ಪೇಪರ್ ಇದು. ಇಲ್ಲಿ ಫಸ್ಟ್ ಸೆಕ್ಷನ್ ಎಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ. ಓಕೆ, ನೋಡಿ ಇಲ್ಲಿ 1 2 3 4 5. ಓಕೆ, ಎಲ್ಲ ಕ್ವಶನ್ ಚಾಪ್ಟರಿಂದನೂ ಒಂದೊಂದು ಕ್ವಶನ್ ಬಂದಿದೆ ನೋಡಿ. ಫಸ್ಟು ವೈಟಲ್ ಸ್ಟ್ಯಾಟಿಸ್ಟಿಕ್ಸು, ಸೆಕೆಂಡ್ ಇಂಡೆಕ್ಸ್ ನಂಬರು, ಟೈಮ್ ಸೀರೀಸು, ಇಂಟರ್ಪೊಲೇಷನ್, ಎಕ್ಸ್ಟ್ರಾಪೊಲೇಷನ್ ಆ್ಯಂಡ್ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ನು. ಓಕೆ, ದ ಸೇಮ್ ಇದರೊಳಗೇ ಇಲ್ಲೆಲ್ಲ ಕ್ವಶನ್ಸು ಬರ್ತಾ ಹೋಗುತ್ತೆ. ಅಂದರೆ ಎಲ್ಲನೂ 5th ಚಾಪ್ಟರ್ವರೆಗೂ ಕವರ್ ಮಾಡೋದ್ರಿಂದ ಅಲ್ಲಿ 5 ಕ್ವಶನ್ಸು ಬರ್ತಾ ಹೋಗುತ್ತೆ ನಿಮಗೆ. ಸೆಕೆಂಡಲ್ಲಿ fill in the blanks by choosing the appropriate answers from those given in the bracket. ಓಕೆ, ಇಲ್ಲಿ ಕೂಡ ಅಲ್ಲಿ ಅಪ್ ಟು 6 to 10 ಮಾರ್ಕ್ಸ್, ದಟ್ ಈಸ್ ಇಲ್ಲಿ ಕೂಡ 5 into 1 ದಟ್ ಈಸ್ 5 ಮಾರ್ಕ್ಸ್. ಫಸ್ಟ್ 5 + 5 ಇಲ್ಲಿ 10 ಮಾರ್ಕ್ಸ್ ಐತೆ ನಿಮಗೆ. ಮ್ಯಾಚ್ ದ ಫಾಲೋಯಿಂಗು ಕೂಡ ಅಲ್ಲಿ 5 ಮಾರ್ಕ್ಸ್ ಬರುತ್ತೆ. 5 ಮಾರ್ಕ್ಸ್ 5 into 1 ದಟ್ಸ್ ಈಸ್ ಈಕ್ವಲ್ಸ್ ಟು 5 ಮಾರ್ಕ್ಸ್. ಓಕೆ, ಟೋಟಲ್ ಇಲ್ಲಿ 1 ಮಾರ್ಕ್ ಬಂದುಬಿಟ್ಟು ನಿಮಗೆ ಟೋಟಲು 20 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ನೋಡಿ, ಇಲ್ಲಿ ಕೂಡ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ನು 5 ಮಾರ್ಕ್ಸು. ಬಟ್ ಇಲ್ಲಿ 1 2 3 4 5 ಅಂದರೆ ಇಲ್ಲಿ ಚಾಯ್ಸಸ್ ಇರಲ್ಲ ನಿಮಗೆ. ಎಷ್ಟು ಕ್ವಶನ್ಸ್ 1 ಮಾರ್ಕಲ್ಲಿ ಯಾವುದು ಚಾಯ್ಸ್ ಇಲ್ಲ. ಈಗ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕನ್ನೋರು ನೀವೆಲ್ಲನೂ ಮಾಡಲೇಬೇಕಾಗುತ್ತೆ. ತೇರಿ ಮತ್ತು ಪ್ರಾಕ್ಟಿಕಲ್ಲು ಎಲ್ಲನೂ ಕೂಡ ಮಾಡಲೇಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಒಂದು ರಾಂಗ್ ಆದರೂ ಕೂಡ ನಿಮಗಲ್ಲಿ 1 ಮಾರ್ಕ್ ಹೋಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಅಪ್ ಟು 1 ಮಾರ್ಕ್ವರೆಗೂ ಎಲ್ಲ ನಿಮಗೆ ಚಾಯ್ಸಸ್ ಇಲ್ಲ, ಎಲ್ಲನೂ ಮಾಡಲೇಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸೆಕ್ಷನ್ ಬಿ. ಸೆಕ್ಷನ್ ಬಿಯಲ್ಲಿ 5 into 2 ದಟ್ಸ್ ಅಲ್ಲಿ ಚಾಯ್ಸಸ್ ಇದೆ. 5 into 2 ದಟ್ಸ್ ಈಸ್ ಈಕ್ವಲ್ಸ್ ಟು 10 ಔಟ್ ಆಫ್ 5. ನೋಡಿಲಿ 1 2 3 4 5 6 7 8 ಕ್ವಶನಲ್ಲಿ ನೀವು 5 ಸಾಲ್ವ್ ಮಾಡ್ತಾ ಇದ್ದೀರಾ ಇಲ್ಲಿ. ಅಂದರೆ 8 ಕ್ವಶನಲ್ಲಿ ನೀವು ಇಲ್ಲಿ ಬೇಕಿದ್ದರೆ ಯಾವುದಾದ್ರೂ ಒಂದು ಚಾಪ್ಟರ್ ಸ್ಕಿಪ್ ಮಾಡಿದರೂ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು. ಬಟ್ ಫಸ್ಟ್ ಥಿಯರಿ ಮಾತ್ರ ಎಲ್ಲ ಚಾಪ್ಟರ್ನೂ ಕವರ್ ಮಾಡೋದೇ ಬೆಟ್ರ್ ಅನಿಸುತ್ತೆ ನನಗೆ. ನೋಡಿಲಿ ಫಸ್ಟು ಔಟ್ ಆಫ್ 8 ನೋಡಿಲಿ ಫಸ್ಟು ಕ್ವಶನ್ನು ವೈಟಲ್ ಸ್ಟ್ಯಾಟಿಸ್ಟಿಕ್ಸು, ಸೆಕೆಂಡು ಥರ್ಡ್ ಬಂದುಬಿಟ್ಟು ನಿಮಗೆ ಇಂಡೆಕ್ಸ್ ನಂಬರು, 4th ಬಂದುಬಿಟ್ಟು ಟೈಮ್ ಸೀರೀಸು, ಇಂಟರ್ಪೊಲೇಷನ್, ಎಕ್ಸ್ಟ್ರಾಪೊಲೇಷನ್. ಬಟ್ 3 ಕ್ವಶನ್ಸ್ ಆರ್ ಕವರ್ಡ್ ಇನ್ ದ ಚಾಪ್ಟರ್ ದಟ್ ಈಸ್ ಅ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ನು ಇಲ್ಲಿ ಸೆಕ್ಷನ್ ಬಿಯಲ್ಲಿ. ಓಕೆ, ಅದ್ರ ಪ್ರಕಾರ ನೀವು ಯಾಕಂದರೆ ಇದನ್ನು ಜಾಸ್ತಿ ಕವರ್ ಮಾಡಿದ್ದಾರೆ, ಇಲ್ಲಿ ಎಲ್ಲನೂ ಕವರ್ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಕವರ್ ಮಾಡಿರೋದು. ಅಂದರೆ ಚಾಯ್ಸಸ್ ನಿಮ್ಗೆ ಎಲ್ಲಿ ಕೊಟ್ಟಿರೋದು ಅಂತಂದರೆ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನಲ್ಲಿ. ಓಕೆ, ದೆನ್ ಇಲ್ಲಿ 5 into 2 10 ಇಲ್ಲಿ 20 ಮಾರ್ಕ್ಸ್ ಆಯಿತಾ. ಇಲ್ಲಿ 10 ಮಾರ್ಕ್ಸ್ ನಿಮಗೆ 30 ಮಾರ್ಕ್ಸು ಬಂದುಬಿಟ್ಟು 1 and 2 ಮಾರ್ಕ್ಸ್ ಆಗುತ್ತೆ. ಇನ್ನು 50 ಮಾರ್ಕ್ಸ್ ಏನಿದೆ ಅಲ್ಲ ಅದು ನಿಮಗೆ ಪ್ರಾಕ್ಟಿಕಲ್. ಅಂದರೆ ಪ್ರಾಕ್ಟಿಕಲ್ ಕ್ವಶನ್ಸ್ ಅಂತಂದರೆ 5 ಮಾರ್ಕ್ಸು ಮತ್ತು 10 ಮಾರ್ಕ್ಸ್ ಕ್ವಶನ್ಸು. ಸೆಕ್ಷನ್ ಸಿ ನೋಡಿ, ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವಶನ್. ಆನ್ಸರ್ ಎನಿ 4 ಅಂತಂದರೆ 1 2 3 4 ಇಲ್ಲಿ 5 6 7 ಆ್ಯಂಡ್ 8 ಕ್ವಶನ್ಸ್. 8 ಕ್ವಶನಲ್ಲಿ 5 ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು ನೀವು. ಓಕೆ, 2 ಕ್ವಶನ್ ಬಂದುಬಿಟ್ಟು ನಿಮಗೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಬಂದಿದೆ. ಥರ್ಡ್ ಕ್ವಶನ್ನು, ಥರ್ಡು ಮತ್ತು 4th ಕ್ವಶನ್ನು ಇಂಡೆಕ್ಸ್ ನಂಬರು. 5th ಮತ್ತು ನೋಡಿಲಿ ಇಲ್ಲಿ ಟೈಮ್ ಸೀರೀಸು ಒಂದು ಕ್ವಶನ್ ಅಷ್ಟೇ ಟೈಮ್ ಸೀರೀಸ್ ಕವರ್ ಆಗಿರೋದು. ಇಂಟರ್ಪೊಲೇಷನ್, ಎಕ್ಸ್ಟ್ರಾಪೊಲೇಷನ್ ಅಲ್ಲಿ 2 ವೈಟಲ್ ಸ್ಟ್ಯಾಟಿಸ್ಟಿಕ್ಸು ಮತ್ತು ಇಂಡೆಕ್ಸ್ ನಂಬರ್ ಕವರ್ ಆಗಿದೆ. ಇಲ್ಲಿ 2 ಕ್ವಶನ್ ಬಂದುಬಿಟ್ಟು ನಿಮಗೆ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ನು.
ಓಕೆ, ಇದು ಸೆಕ್ಷನ್ ಸಿ ಅಲ್ಲಿ ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವಶನ್. ಇದರಲ್ಲಿ ನೀವು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಇಂಡೆಕ್ಸ್ ನಂಬರ್ ಮಾಡಿದರೂ ಕೂಡ ಕಂಪ್ಲೀಟಾಗಿ ಮಾಡಿದರೆ ಅದು ಕೂಡ ಇಲ್ಲಿ 4 ಕ್ವಶನ್ಸನ್ನು ಬರೆದು ಬಿಡ್ಬೋದು. ಬಟ್ ಒಂದು ಕ್ವಶನ್ ಬಂದುಬಿಟ್ಟು ನಿಮಗಿಲ್ಲಿ ಮೆನ್ಷನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ ಅಂತ ಇದೆ. ಒಂದು ಥಿಯರಿ ಕ್ವಶನ್ ಬಂದುಬಿಡ್ತಿಲ್ಲಿ, ಥಿಯರಿ ಕ್ವಶನ್. ಹಾಗಾಗಿ ನೀವು ಏನು ಮಾಡಬೇಕಂತಂದರೆ ಇಲ್ಲಿ ಮತ್ತೆ ಇನ್ನೊಂದು ಇಲ್ಲಿ ಚಾಪ್ಟರ್ನ ಅಂದರೆ ಇಂಟರ್ಪೊಲೇಷನ್, ಎಕ್ಸ್ಟ್ರಾಪೊಲೇಷನ್ ಪರ್ಫೆಕ್ಟ್ ಆಗಿದ್ದರೆ ಅಥವಾ ಟೈಮ್ ಸೀರೀಸ್ ಪರ್ಫೆಕ್ಟ್ ಆಗಿದ್ದರೆ ಇಲ್ಲಿ 4 ಕ್ವಶನನ್ನು ನೀವು ಕವರ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದೇ ಸೆಕ್ಷನ್ ಸಿ ಅಲ್ಲಿ POQ ಕ್ವಶನ್ ಅಂತ ಹೇಳ್ತೀವಿ ನಾವು, ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತ ಹೇಳಿಬಿಟ್ಟು. ಬಟ್ ಅದು ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಔಟ್ ಆಫ್ 1 2 3 4 ಕ್ವಶನಲ್ಲಿ ಎನಿ 2 ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಫಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಇಂಡೆಕ್ಸ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೆಕೆಂಡು ಟೈಮ್ ಸೀರೀಸು, ಥರ್ಡ್ ಒನ್ ಈಸ್ ಅ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್. ನೋಡಿ ಇಲ್ಲಿ ಬೈನೋಮಿಯಲ್ ಮೆಥಡು ಕೊಟ್ಟಿದ್ದಾರೆ, ನ್ಯೂಟನ್ಸ್ ಮೆಥಡು. ನೀವು ಎರಡು ಮಾಡ್ಕೊಂಡು ಬಿಟ್ರಿ ಅಂದರೆ ಮಿಡ್ ಟರ್ಮಲ್ಲಿ 2 ಕ್ವಶನ್ನು ನೀವು ಮಾಡ್ಕೋಬೋದು. ಬಟ್ ಇಲ್ಲಿ ಯಾವುದಾದ್ರೂ 2 ಕ್ವಶನನ್ನು ಸಾಲ್ವ್ ಮಾಡಬೇಕು, ಹೌದಾ? ನೀವು ಇಲ್ಲಿ ಫಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಫೈಂಡ್ ದ ಪ್ರೊಬಾಬಿಲಿಟಿ. 4th ಕ್ವಶನ್ ಏನಿದೆಯಲ್ಲ ನಾರ್ಮಲ್ ಡಿಸ್ಟ್ರಿಬ್ಯೂಷನು. ಯೂಸಲಿ ಫೈನಲ್ ಎಕ್ಸಾಮ್ಗೂ ಕೂಡ ಈ ಪಾರ್ಟಲ್ಲಿ ಅಂದರೆ ಇದು ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ ಏನಿರುತ್ತಲ್ಲ ಅಲ್ಲಿ ಕಂಪಲ್ಸರಿ ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ ಫೈನಲ್ ಎಕ್ಸಾಮಲ್ಲಿ. ಓಕೆ, ಮತ್ತು ಇನ್ನು ಇದು ಬಂದುಬಿಟ್ಟು ನ್ಯೂಟನ್ಸ್ ಮೆಥಡ್, ಅಥವಾ ನೀವು ಇದರಲ್ಲಿ ಯಾವುದಾದ್ರೂ ಸಾಲ್ವ್ ಮಾಡ್ಕೊಂಡಿದ್ರು ಪರ್ಫೆಕ್ಟ್ ಇದ್ದರೂ ಕೂಡ ಅದರಲ್ಲಿ ಒಂದು ಕ್ವಶನನ್ನು ಸಾಲ್ವ್ ಮಾಡಿಬಿಡ್ಬೋದು. ಫಸ್ಟ್ ಏನಿದೆ ಅಲ್ಲ, ನೀವು ಫಸ್ಟು ಎಲ್ಲ ಕ್ವಶನನ್ನು ಕರೆಕ್ಟಾಗಿ ಎಷ್ಟು ಇದೆಯಲ್ಲ, ಎಷ್ಟು ಕೊಟ್ಟಿದ್ದಾರಲ್ಲ ಅದನ್ನೇ ಸಾಲ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ನೀವು ಎಕ್ಸ್ಟ್ರಾ ಕ್ವಶನನ್ನು ಸಾಲ್ವ್ ಮಾಡ್ಕೊಳ್ಬೋದು. ಸೆಕ್ಷನ್ ಡಿ ಬಂದುಬಿಟ್ಟು 10 ಮಾರ್ಕ್ಸು. 10 ಮಾರ್ಕ್ಸು ಏನಿದೆ ಅಲ್ಲ, 2 × 10 ದ್ಯಾಟ್ಸ್ ಇಸ್ ಈಕ್ವಲ್ಸ್ ಟು 20. ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ಸು, ದಟ್ ಈಸ್ STDR ಕ್ವಶನ್. ನೋಡಿ ಇಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಬಿಟ್ಟು STDR ಒಂದು ಕ್ವಶನ್ ಅಂದರೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ನೆಕ್ಸ್ಟ್ ಬಂದುಬಿಟ್ಟು 42 ಕ್ವಶನ್ ಬಂದುಬಿಟ್ಟು ನಿಮಗೆ ನಾನು ಯೂಸಲಿ ಹೇಳ್ತಾನೆ ಇರ್ತೀನಿ, ಇದು 3 ಕ್ವಶನು ಒಂದು ಸ್ವಲ್ಪ ಕಂಪಲ್ಸರಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಕ್ಯಾಲ್ಕುಲೇಟ್ ಫಿಶರ್ಸ್ ಐಡಿಯಲ್ ಪ್ರೈಸ್ ಇಂಡೆಕ್ಸ್ ನಂಬರ್ ಆ್ಯಂಡ್ ಆಲ್ಸೋ ವೆರಿಫೈ ವೆದರ್ ಇಟ್ ಸ್ಯಾಟಿಸ್ಫೈಸ್ TRT ಆ್ಯಂಡ್ FRT. ಇಲ್ಲಿ ನೀವು TRT FRT ಮತ್ತು STDR ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ದು STDR ಮಾಡ್ಕೊಂಡು ಬಿಟ್ರಿ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಒಂದು 90% ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದು. ಇದನ್ನು ಮಾಡಿಕೊಂಡ್ರೆ 20 ಮಾರ್ಕ್ಸಲ್ಲಿ ಬಂದುಬಿಡುತ್ತೆ ನಿಮಗೆ 20 ಮಾರ್ಕ್ಸು. ಮತ್ತು ಈ ಥರ್ಡ್ ಕ್ವಶನ್ ಬಂದುಬಿಟ್ಟು ಎಕ್ಸ್ಟ್ರಾ ಕ್ವಶನ್ ನಿಮಗೆ ಐದರ್ ಲೀನಿಯರ್ ಕ್ವಶನ್ ಇರ್ಬೋದು, ಇಲ್ಲ ಪ್ಯಾರಾಬೋಲಿಕ್ ಕ್ವಶನ್ ಇರ್ಬೋದು. ಯಾವುದಾದ್ರೂ ಒಂದನ್ನು ನೀವು ಅಲ್ಲಿ 2 ಸಾಲ್ವ್ ಮಾಡಬೇಕು, ಒಂದನ್ನು ಎಕ್ಸ್ಟ್ರಾ ಅಂತ ಇಲ್ಲಿ ನೀವು ತಗೊಳ್ತೀರಾ. ಓಕೆ, ಇದು ಬಂದುಬಿಟ್ಟು ನಿಮಗೆ 80 ಮಾರ್ಕ್ಸು ಕ್ವಶನ್ ಪೇಪರು. ಇದೇ ರೀತಿ ನಾನು 2024 ಕ್ವಶನ್ ಪೇಪರ್ನ ನಿಮಗೆ ಒಂದು ಸತಿ ತೋರಿಸ್ತೀನಿ. ಬಟ್ ಇದರಲ್ಲಿ ಯಾವುದು ಡಿಫಿಕಲ್ಟ್ ನಿಮಗೆ ಅನಿಸುತ್ತಲ್ಲ, ನೀವು ಕಮೆಂಟ್ ಮಾಡಬೇಕು ನನಗೆ. ಕಮೆಂಟ್ ಮಾಡಿದರೆ ನನಗೆ ಅದನ್ನು ನಾನು ಸಾಲ್ವ್ ಮಾಡಲಿಕ್ಕೆ ನನಗೆ ಈಸಿ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ಯಾರು ಹಾಕಿದ್ರಿ ನನಗೆ ಕ್ವಶನ್ ಪೇಪರು ಸೆಂಡ್ ಮಾಡಿ ಮೇಡಮ್ ಮತ್ತು ಕ್ವಶನ್ ಪೇಪರ್ ತೋರಿಸಿ ಅಂತ ಹೇಳಿಬಿಟ್ಟು ಮಿಡ್ ಟರ್ಮ್ ಎಕ್ಸಾಮಿನೇಷನದ್ದು ಇದನ್ನು ನಾನು ಈಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಇದು ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಇದರಲ್ಲಿ ಯಾವುದು ನಿಮಗೆ ಡಿಫಿಕಲ್ಟ್ ಅನಿಸುತ್ತಲ್ಲ ಆ ಚಾಪ್ಟರ್ನ ಅಥವಾ ಆ ಕ್ವಶನನ್ನು ನೀವು ಕಮೆಂಟ್ ಮಾಡಿದರೆ ನಾನು ಅದನ್ನು ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಬಟ್ ಟೈಮ್ ನಿಮಗೆ ಅಕ್ಟೋಬರಲ್ಲಿ ಫೆಸ್ಟಿವಲ್ ಬರೋದ್ರಿಂದ ನಿಮಗೆ ಟೈಮ್ ಸಾಕಾಗಲ್ಲ ಈಗ ಸೆಪ್ಟೆಂಬರಲ್ಲಿ. ಅದಕ್ಕೆ ನೀವು ಸ್ಟಡಿನ ಡೈಲಿ ವೈಸು ನೀವು ಮಾಡಲೇಬೇಕಾಗುತ್ತೆ. ಪರ್ಫೆಕ್ಟ್ನೆಸ್ಸು ವೆರಿ ಇಂಪಾರ್ಟೆಂಟು. ನಾನು ಇವಾಗ ಫಸ್ಟ್ ಯೂನಿಟ್ ಟೆಸ್ಟಲ್ಲಿ ಓವರ್ ಕಾನ್ಫಿಡೆಂಟ್ ಆಗಿ ಎಷ್ಟೋ ಮಕ್ಕಳು STDR ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನು ನಾನು ಇದನ್ನು ಕೊಟ್ಟಿದ್ದೆ, ಪಾಪ್ಯುಲೇಷನ್ B ಅಲ್ಲೇ ತೊಗೊಳ್ಳಿಕ್ಕೆ ಕಾಲೇಜಲ್ಲಿ ಕೊಟ್ಟಾಗ ಅದನ್ನು ಕೂಡ ರಾಂಗ್ ಮಾಡಿಬಿಟ್ಟು ಅದನ್ನೇ ಅಲ್ಲಿ 10 ಮಾರ್ಕ್ಸ್ ಕಳ್ಕೊಂಡಿದ್ದಾರೆ. ಅದಕ್ಕೆ ಈಗೂ ಕೂಡ ನಿಮ್ಮದು ಟೈಮ್ ಇದೆ, ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಯಾವುದನ್ನು ರಾಂಗ್ ಮಾಡಿದಿರಲ್ಲ ಫಸ್ಟ್ UTಯಲ್ಲಿ ಅದನ್ನು ಇಲ್ಲಿ ಮಿಡ್ ಟರ್ಮಲ್ಲಿ ಕವರ್ ಮಾಡಿಕೊಂಡು ಯಾಕಂದರೆ ಮಿಡ್ ಟರ್ಮು ಮತ್ತು ನಿಮಗೆ ಸೆಕೆಂಡ್ UT, ಈಗ ಫಸ್ಟ್ UT ಚೆನ್ನಾಗಾಗಿಲ್ಲ ಅಂತಂದರೆ ಸೆಕೆಂಡ್ UT ಮತ್ತು ಮಿಡ್ ಟರ್ಮಲ್ಲಿ ಚೆನ್ನಾಗಿ ಮಾಡಿದ್ರಿ ಅಂದರೆ 20 ಔಟ್ ಆಫ್ 20 ನಿಮಗಲ್ಲಿ ಬರುತ್ತೆ. ಓಕೆ, ಇಂಟರ್ನಲ್ ಮಾರ್ಕ್ಸು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ದ ವಿಡಿಯೋ. ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಿಮಗೆ ನಾನು ಹಾಕೋ ಕಮೆಂಟ್ಸ್ ಎಲ್ಲ ಅಂದರೆ ವಿಡಿಯೋಸ್ ಎಲ್ಲ ಅಲ್ಲಿ ನಿಮಗೆ ವೆರಿಫಿಕೇಷನ್ ತೋರಿಸುತ್ತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.